ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 16ನೇ ಪ್ರಶ್ನೆ. ತರಂಗದ ಕಾಲಾವಧಿ ಎಂದರೇನು? ತರಂಗದ ಕಾಲಾವಧಿ ಹಾಗಿದ್ರೆ ಎರಡು ಕ್ರಮಾನುಗತ ಸಂಪೀಡನೆಗಳು ಅಥವಾ ವಿರಣನಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವ ಕಾಲ. ಎರಡು ಕ್ರಮಾನುಗತ ಸಂಪೀಡನೆಗಳು ಇವೆರಡನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ ಅಂದ್ರೆ ಇವೆರಡು ಈ ಬಿಂದುವನ್ನ ಯಾವುದೋ ಒಂದು ಬಿಂದುವನ್ನ ದಾಟ್ಲಿಕ್ಕೆ ಎಷ್ಟು ಕಾಲವನ್ನ ತಗೊಂಡಿದೆ ಅದನ್ನ ಕಾಲಾವಧಿ ಅಂತ ಕರಿತೀವಿ. ಈಗ ಇಲ್ಲಿ ಒಂದು ರನ್ನಿಂಗ್ ರೇಸ್ ನಡೀತಾ ಇದೆ, ಸರಿನಾ? ಇಲ್ಲಿ ಒಂದು ಪಾಯಿಂಟ್ ಇದೆ. ಇದು ರನ್ನಿಂಗ್ ರೇಸ್ ಹೆಂಗೆ ಮಜಾ ಇದೆ, ಒಬ್ಬೊಬ್ಬರನ್ನಾಗೆ ಓಡಿಸ್ತೀವಿ, ಜಾಗ ಸಿಕ್ತಿದೆ ಹಾಗಾಗಿ ಜಾಸ್ತಿ ಜನರನ್ನ ಒಟ್ಟಿಗೆ ನಿಲ್ಸಕ್ಕಾಗಲ್ಲ, ಒಬ್ಬೊಬ್ಬರನ್ನೇ ಓಡಿಸ್ತೀವಿ. ಒಬ್ಬೊಬ್ಬರನ್ನೇ ಓಡಿಸುವಾಗ ವಿನ್ನರ್ ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ ಟೈಮರ್ ಇರ್ತೀವಿ. ಇವರು ಎಷ್ಟು ಟೈಮಲ್ಲಿ ಓಡಿದ್ರು, ಇವರು 1 ನಿಮಿಷ ತಗೊಂಡ್ರು, ಮತ್ತೊಬ್ರು ಬಂದ್ರು, ಬಿ ಅನ್ನೋ ಪರ್ಸನ್ ಬಂದ್ರು. ಎ ಪರ್ಸನ್ 1 ನಿಮಿಷ ತಗೊಂಡ್ರೆ ಬಿ ಪರ್ಸನ್ ಅರ್ಧ ನಿಮಿಷದಲ್ಲಿ ಓಡಿದ್ರು, ಸಿ ಪರ್ಸನ್ 45 ಸೆಕೆಂಡ್ಸ್ ಅಲ್ಲಿ ಓಡಿದ್ರು. ಈ ತರ ಅದೇನು ಈ ಗೆರೆಯನ್ನ ಮುಟ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತಗೊಂಡ್ರು, ಕಾಲಾವಧಿ. ಅದೇ ತರ ಇಲ್ಲಿ ಎರಡು ಕ್ರಮಾನುಗತ ಸಂಪೀಡನೆಗಳು ಅಥವಾ ವಿರಳನಗಳು ಒಂದು ಸ್ಥಿರ ಬಿಂದುವನ್ನ ದಾಟಲು, ಇಲ್ಲಿ ಒಂದು ಸ್ಥಿರ ಬಿಂದುವನ್ನ ಇಟ್ಟಿದ್ದಾರೆ, ಆ ಸ್ಥಿರ ಬಿಂದುವನ್ನ ದಾಟಲು ಎಷ್ಟು ಸಮಯವನ್ನ ತೆಗೆದುಕೊಳ್ತಾ ಇದೆ ಅದನ್ನ ಕಾಲಾವಧಿ, ತರಂಗದ ಕಾಲಾವಧಿ ಅಂತ ಕರಿತೀವಿ. ಇಲ್ಲಿ ಕ್ರಮಾನುಗತ ಸಂಪೀಡನೆಗಳು ಅಥವಾ ವಿರಳನಗಳು, ಕ್ರಮಾನುಗತ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿರೋದೊಂದು ಹಂಗೆ ಕನ್ಸಿಡರ್ ಮಾಡೋದಿಲ್ಲ, ಕ್ರಮಾನುಗತ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಒಂದ್ರ ನೆಕ್ಸ್ಟ್ ಇರುವಂತದ್ದು. ಥ್ಯಾಂಕ್ ಯು.